ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ಇವತ್ತು ಯಾವುದೇ ರೀತಿ ರೆಸಿಪಿನ ಹಾಕ್ತಾಯಿಲ್ಲ, ನಾನು ಡೈಲಿ ರೂಟೀನ್ ಹಾಕ್ತಾಯಿದ್ದೀನಿ. ಇದು ನೋಡಿ, ಮನೆ ಮುಂದೆ ಹೊರಗಡೆದು ಪಾಟಲ್ಲಿ ಗಿಡಗಳೆಲ್ಲ ಹಾಕಿದ್ದೀನಿ. ಮತ್ತಿನ್ನು ಒಳಗಡೆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡೋದು. ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡಿದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದೆ. ನೋಡಿ ಅಷ್ಟೇ ಮಾಡೋದವಳು, ಜಾಸ್ತಿ ಮಾಡಲ್ಲ. ಹಿಂಸೆ ಕೊಡಬೇಕು ಯಾವ್ದು ಮಾಡಿಸ್ಬೇಕಂತಂದರೆ. ಇವಾಗ ಅವಳು ಓದ್ಕೊಳ್ಳೋದು, ಟೇಬಲೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಮಾಡಿ ಸಾಕಾಯಿತು, ಹೋಗಿ ಮಲ್ಕೊಂಡಿದ್ದಾಳೆ. ಸಾಕಾಯಿತು ಮಮ್ಮಿ ಅಂತ ನೋಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಕೆ ಕೊಟ್ಟಿದ್ದೆ, ಯಾವುದೂ ಮಾಡಿಲ್ಲ, ಹಂಗಂಗೆ ಇದೆ. ಅಷ್ಟರಲ್ಲಿ ನನ್ನ ಮಗ ಬಂದು ಹೊಟ್ಟೆ ಹಸಿವಾಗ್ತಿದೆ ಅಂತ ಅಂದ. ಅದಕ್ಕೆ ಅವನಿಗೆ ಮೆಂತ್ಯ ಸೊಪ್ಪಿಂದು ಪರೋಟ ಥರ ಮಾಡಿಕೊಡ್ತಾಯಿದ್ದೆ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆಯಿತು, ಮತ್ತು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಯಿತು. ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಮುಗ್ದಿದೆ. ಇವಾಗ ಅವನಿಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ನಲ್ಲ, ಹಂಗಾಗಿ ಮೆಂತ್ಯ ಸೊಪ್ಪಿನ ಪರೋಟ ಮಾಡಿಕೊಡ್ತಾಯಿದ್ದೆ. ಎಲ್ರಿಗೂ ಸ್ವಲ್ಪ ಕೋಲ್ಡ್ ಥರ ಆಗಿದೆ, ಕ್ಲೈಮೇಟ್ ಚೇಂಜ್ ಆಗಿದೆಯಲ್ಲ, ಹಂಗಾಗಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿದು ಸ್ವಲ್ಪ ಚಟ್ನಿ ಮಾಡಿದೆ. ಅದ್ರ ಜೊತೆಗೇ ಪರೋಟ ಥರ ಅಂತಂದರೆ ಮೆಂತ್ಯ ಸೊಪ್ಪು ಒಳ್ಳೇದಲ್ವ ಹೆಲ್ತಿಗೆ, ಹಾಗಾಗಿ ಅದನ್ನೇ ಮಾಡಿದ್ದೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಂದು. ಇವಾಗ ನೋಡಿ ಅವನಿಗೆ ಕೊಡ್ತಾಯಿದ್ದೀನಿ. ಅವನು ಹೇಳ್ತಿದ್ದಾನೆ ವಿಡಿಯೋದಲ್ಲಿ, ಮಮ್ಮಿ ನನ್ನ ತೋರಿಸು, ನಾನು ಸೂಪರ್ ಬಂದಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದ. ಅದೆಲ್ಲ ಆಯಿತು, ಎಲ್ಲ ಕೆಲಸ ಆಯಿತು, ಒರೆಸಿ ಎಲ್ಲ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮತ್ತು ಪುನಃ ಪಾತ್ರೆ ಎಲ್ಲ ತೊಳಿಬೇಕಿತ್ತು, ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಎಷ್ಟು ಕೆಲಸಗಳು ಮಾಡಿದರೂ ಮುಗಿಯೋದೇ ಇಲ್ಲ, ಮನೇಲಿ ತುಂಬಾ ಕೆಲಸಗಳಿರುತ್ತೆ. ನೋಡಿ ನನ್ನ ಚಾನಲ್ನ ಹೇಗೆ ಬರ್ತಾಯಿದೆ, ಯಾವುದು ಮಿಸ್ಟೇಕ್ ಇದೆ ಅಂತ ನನ್ನ ಚಾನಲ್ ನೋಡ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತು ಮಧ್ಯಾಹ್ನ ಲಂಚ್ ಮಾಡ್ತಾಯಿದ್ದೆ. ಲಂಚಲ್ಲಿ ನನ್ನ ಮಗಳು ಹೇಳಿದ್ಲು ಸ್ವಲ್ಪ ರೈಸ್ ಥರ ಮಾಡು ಅಂತ. ಅದಕ್ಕೆ ಅವಳಿಗೆ ಟೊಮೊಟೊ ರೈಸ್ ಥರ ಇಷ್ಟಪಡ್ತಾಳೆ, ಅದಕ್ಕೆ ಟೊಮೊಟೊ ರೈಸ್ ಮಾಡ್ತಾಯಿದ್ದೆ. ಬಿಸಿದ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಳೆ, ಇಷ್ಟಪಡ್ತಾಳೆ, ಅವಳಿಗೋಸ್ಕರ ಅಂತ ಮಾಡ್ತಾಯಿದ್ದು. ನೋಡಿ ನನ್ನ ಚಾನಲ್ಲು ಹೆಂಗೆ ಬರ್ತಿದೆ ಅಂತ ಹೇಳಿ. ಇದು ನೋಡಿ, ಇದು ನಂದಿದು ಡೈಲಿ ಇದು ರೂಟೀನು. ಯಾವುದೇ ರೀತಿ ಇವತ್ತು ರೆಸಿಪಿ ಅಂತಂದರೆ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ನೋಡಿ ಇವತ್ತಿನ ಡೈಲಿ ರೂಟೀನ್ ಇದೇ ಆಗಿತ್ತು. ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಅಕ್ಕಿ ಎಲ್ಲ ತೊಳೆದಾಕ್ತಾಯಿದ್ದೆ, ಅದಕ್ಕೆ ಆಲ್ಮೋಸ್ಟ್ ಆಗಿದೆ. ಓಕೆ, ಬಾಯ್.